ಜನಗಳೇ ಗೈಸ್ ಈ ಥರ ಕಾಕ್ಟೇಲ್ ಇವೆಲ್ಲ ಕುಡಿಯೋದು. ನಾವೆಲ್ಲ ಡೈ ಲೈಕ್ ಎ ಲೆಜೆಂಡ್. ಹ್ಞೂ ಬ್ರೋ. ವೆಲ್ಕಮ್ ಬ್ಯಾಕ್ ಟು ಮೀ. ಇವತ್ತು ನಾವು ಕೂರ್ಗ್ ಹೋಗ್ತಾ ಇದೀವಿ. ಇವಾಗ ನಾವು ಕಾಫಿ ಕುಡಿಯೋಣ ಅಂತ ಅಂದ್ಬಿಟ್ಟು ನಿಲ್ಸಿದೀವಿ. 7:30 ಇನ್ ದ ಮಾರ್ನಿಂಗ್ ಹೊರಡ್ತಾ ಇದೀವಿ. ಹೈವೇಲಿ ಇದ್ದೀವಿ. ಇವಾಗ ಕೂರ್ಗ್ ಹೋಗ್ತಾ ಇದೀವಿ ಗೈಸ್. ಕಾಫಿ ಕುಡ್ದು ಇವಾಗ ಹೋಗ್ತಾ ಇದೀವಿ. ನಾನು, ನಿಶಾಂತ್ ಬ್ರೋ, ಚಂದ್ರಿಕಾ ಎಲ್ಲರೂ ಕೂರ್ಗ್ ಹೋಗ್ತಾ ಇದೀವಿ. ನನ್ನ ಪೋಸ್ಟ್ ಬರ್ಡೇ ಆದ್ಮೇಲೆ. ಲೆಟ್ಸ್ ಗೋ ಕೂರ್ಗ್. ಮಡಿಕೇರಿ ಅಲ್ಲ, ಕೂರ್ಗಿಗೆ ಹೋಗ್ತಾ ಇದ್ದೀವಿ ಗೈಸ್. ಪಾಶ್ ಚೆನ್ನಾಗಿಲ್ಲ ಕಲರ್, ನನ್ಗೆ ಇಷ್ಟ ಆಗ್ಲಿಲ್ಲ. ₹1 ಕೊಟ್ಟು ತಾಳೋನ್ಗೆ ಅವನಿಗೆ ಇಷ್ಟ ಆಗ್ಬೇಕು, ನಮ್ಗೆ ಇಷ್ಟ ಆಗ್ಬೇಕಾದ್ರೆ ಏನು ಬೇಕಾಗಿಲ್ಲ. ಅಲ್ಲಿ ಅದೇನೋ 1.5 ಕೋಟಿ 2 ಕೋಟಿ ಇರುತ್ತೆ. ಚಕ್ರನೂ ತಗೊಳಕ್ಕಾಗಲ್ಲ ನಾವು ಅದ್ರಲ್ಲಿ. ಗೊತ್ತಾಯ್ತಾ? ಬೇಡ ನಮ್ಗಿದೆ ಚೆನ್ನಾಗಿದೆ. ಗ್ರೀನ್ ಚಡ್ಡಿ ಗ್ರೀನ್. ಇವಾಗ ಮೈಸೂರು ರೀಚ್ ಆಗಿದ್ವಿ. ಇವಾಗ ಟಿಫನ್ ಮಾಡಕ್ ಹೋಗ್ತಾ ಇದೀವಿ. ಲಾಸ್ಟ್ ಟೈಮ್ ಕೂಡ ನಾವು 4 ಕೂರ್ಗಿಗೆ ಇವರು ನಮ್ಮ ಮನೆಯವರು ನಾನು ಬಂದಿಲ್ಲ. ಲಾಸ್ಟ್ ಟೈಮ್ ಕೂಡ ಬಂದಿದ್ವಿ. ಇವಾಗ ಮತ್ತೆ ಅದೇ ಹೋಟೆಲ್ಗೆ ಹೋಗಿ ಟಿಫನ್ ಮಾಡ್ತಾ ಇದೀವಿ. ಇವಾಗ ನಿಶಾಂತ್ ಬ್ರೋ ದೋಸೆ ಕೊಡಿಸ್ತಾ ಇಲ್ಲ ಆದ್ರೆ ಇವತ್ತು. ಹೌದು, ನಿಶಾಂತ್ ಬ್ರೋ ದೋಸೆ ಬಿಟ್ಟು ಏನಾರ ಆರ್ಡರ್ ಮಾಡಿ. ಅವ್ರು ಉಪ್ಪಿಟ್ಟು ತಿಂತಾರೆ ಅಲ್ಲ ಬ್ರೋ? ಉಪ್ಪಿಟ್ಟು ತಿಂತಾರೆ ಅವರು. ದೋಸೆ ಮಾಡಿ ತಿನ್ನಂಗಿಲ್ಲ ಬ್ರೋ. ಕಿಟ್ಕಿ ವರ್ಷ ಚರ್ಚ್ ಹೆಸರು ಹೇಳು. ಸೆಂಟ್ ಫಿಲೋಮಿನಾ ಚರ್ಚ್, ಮೈಸೂರು. ಓಪನ್ ಆಗಿತ್ತಾ? ನೋಡಿ, ಮೈಸೂರು ಸಿಲ್ಕ್ KSIC ಗೆ ಇಷ್ಟೊಂದು ಕ್ಯೂ ಇದೆ ಇಲ್ಲಿ. ಈ ವಿಡಿಯೋ ಮಾಡಿಲ್ಲ. ಎಷ್ಟೊತ್ತಿಗೆ ಓಪನ್? 10 ಗಂಟೆ. ಎಷ್ಟು ಕಾಸು ಐತೆ ಅಂದ್ರೆ ಸೀರೆ ತಗೊಳಕ್ ಬಂದು ಅಂಗಡಿ ಓಪನ್ ಆಗಕ್ ಮುಂಚೆಯಿಂದಾನೇ ಕಾಯ್ಕೊಂಡು ನಿಂತವ್ರೆ. ಇವಾಗ KSIC ಸಿಲ್ಕ್ ಸೀರೆಗೆ ಅಷ್ಟೊಂದು ಡಿಮ್ಯಾಂಡ್ ಇದೆ. ಅದಕ್ಕೋಸ್ಕರ ಸಾರಿ ಹಾಕೋಬೇಕಂತ ಅಷ್ಟೇ. ಇಲ್ಲಿಂದ ಬೆಂಗಳೂರಿನೆಲ್ಲ ಬರ್ತಾರೆ ಗೊತ್ತಾ ನಿಂಗೆ? ನೋಡಿ ಗೈಸ್, ಯಾವ್ದಾದ್ರು KSIC ಸಿಲ್ಕ್ ಸೀರೆ ತಗೋಬೇಕು ಅಂದ್ರೆ ಬೆಳಗ್ಗೆನೆ ಬಂದು ವೇಟ್ ಮಾಡ್ಬೇಕು. ಕರೆಕ್ಟ್ ಆಗಿ ಶಾರ್ಪ್ ಆಗಿ ಓಪನ್ ಆಗುತ್ತೆ. ₹50. ನೀವೇನ್ ನೋಡ್ತಾ ಇದ್ದೀರಾ, ಈ ಸೌತೆಕಾಯಿ ಜಗತ್ತಲ್ಲೇ ಎಲ್ಲೂ ಸಿಗಲ್ಲ. ಬರೀ ಮೈಸೂರಿಂದ ಕೂರ್ಗ್ ಹೋಗೋ ರೋಡಲ್ಲಿ ಮಾತ್ರನೇ ಸಿಗುತ್ತೆ. ಇದು ನೋಡಿ ಹೆಂಗಿದೆ ಅಂತ. ಇದೆಲ್ಲೂ ಜಗತ್ತಲ್ಲೇ ಸಿಗಲ್ಲ ಗೈಸ್. ಇಲ್ಲಿ ಬನ್ನಿ, ನಾನು ಕೊಡಿಸ್ತೀನಿ ಲೊಕೇಶನ್. ನಾನು ಹೇಳ್ತೀನಿ ನಿಮ್ಗೆ. ಏನಂದೆ ಕ್ಯಾಮ್ರಾಮನ್ನು? ನನಗೆ ಒಂದು 5,000 ಕೊಡು ತಿಂಗಳಿಗೆ, ನಾನೇ ಮಾಡ್ತೀನಿ ಗೈಸ್. ಜಗತ್ತಲ್ಲೇ ಎಲ್ಲೂ ಸಿಗಲ್ಲ ಈ ಎಳ್ನೀರು, ಬರೀ ಇಲ್ಲಿ ಮಾತ್ರನೇ ಸಿಗುತ್ತೆ. ಹೌದು, ಹಿಂಗೆ ನಾವು ಪುಂಗದು. ಇವಾಗ ನಾವು ರೂಮ್ ಹತ್ರ ಬಂದ್ವಿ. ಕೂರ್ಗ್ ರೀಚ್ ಆದ್ವಿ. ಪ್ಯಾಪಿಲಾನ್ ಪ್ಯಾರಡೈಸ್ ನಾನು ನಿಮ್ಗೆ ಹೇಗಿದೆ ಅಂತ ಹೇಳ್ಬಿಟ್ಟು ನಾವು ಮಾಡ್ತಿರೋಂಥ ಸ್ಟೇ ಹೇಗಿದೆ ಅಂತ. ಗೈಸ್ ಇವಾಗ ರೀಚ್ ಆದ್ವಿ ಪ್ಯಾಪಿಲಾನ್ ಪ್ಯಾರಡೈಸ್ಗೆ. ಸಖತ್ತು ಬಿಸಿಲಿದೆ, ಚೆನ್ನಾಗಿ ಅನಿಸ್ತಾ ಇದೆ ನೋಡಿ. ಇದೆ ನಾವು ಸ್ಟೇ ಆಗ್ತಾ ಇರೋದು. ಬೇರೆಯವರು ಇದ್ದಾರೆ ಅನ್ಸುತ್ತೆ. ಇದೇ ನಾವು ಸ್ಟೇ ಆಗ್ತಾ ಇರೋವಂಥ ರೂಮ್. ಇದೇನೋ ಬಾವಿ ಇದೆ, ಒಂಥರ ಚೆನ್ನಾಗಿದೆ. ಹಿಂದೆ ಮನೆ ಇದೆ ಅನ್ಸುತ್ತೆ. ಚೆನ್ನಾಗಿದೆ. ಪ್ಯಾಪಿಲಾನ್ ಪ್ಯಾರಡೈಸ್
ನೈಸ್. ಏನು ವಿಲ್ಲ ಥರನಾ ಇದು? ಮನೆ ಗೈಸ್, ಇದು ರೂಮು ನೋಡಿ ಎಷ್ಟು ಚೆನ್ನಾಗಿದೆ. ಲೈಕ್ ಮನೆಯೇ ಇವರು ಮಾಡಿರೋ ಅಂಥದ್ದು. ತುಂಬ ಚೆನ್ನಾಗಿದೆ, ನೈಸ್. ಇದು ವಾಶ್ರೂಮ್, ಒಂದು ಕಿಟಕಿ ಇದೆ, ಸಾಕು ಒಂದಿನ ಸ್ಟೇ ಮಾಡೋದಕ್ಕೆ. ಚೆನ್ನಾಗಿದೆ. ಎಲ್ಲ ಫುಲ್ಲು ಲಿವಿಂಗ್ ಏರಿಯಾ ಚೆನ್ನಾಗಿದೆ. ಲೈಕ್ ಮನೆಯೇ ಇದು ಆ್ಯಕ್ಚುಲಿ ಚೆನ್ನಾಗಿದೆ. ಈ ಮನೆಯೇ ಮಾಡಿರೋದಲ್ಲ ಬ್ರೋ ಇದು? ಇಲ್ಲೆಲ್ಲ ಕಾಫಿ ಗಿಡಗಳೆಲ್ಲ ಇದೆ ಸುತ್ತಮುತ್ತ. ಆ್ಯಂಡ್ ಇಲ್ಲೆಲ್ಲ ನಿಮಗೆ ಡೈನಿಂಗ್ ಏರಿಯಾ ಬರುತ್ತೆ. ತುಂಬ ಚೆನ್ನಾಗಿದೆ. ಮೇಲೂ ಅಷ್ಟೇ ತುಂಬ ಸ್ಪೇಷಿಯಸ್ ಆಗಿದೆ. ಆ್ಯಂಡ್ ರೂಮ್ ಅಂತೂ ನೀವು ನೋಡಿದ್ರಲ್ಲ ತುಂಬ ಚೆನ್ನಾಗಿದೆ ಒನ್ ಡೇಗೆ. ಆ್ಯಂಡ್ ನೋಡಿ ಇಲ್ಲಿ ಕಾಫಿ ಬೀನ್ಸ್ ಎಷ್ಟು ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಯಾಕಂದರೆ ನಾವೇನು ಆ್ಯಕ್ಟಿವಿಟೀಸ್ ಏನೂ ಮಾಡಲ್ಲ, ಒನ್ ಡೇ ಸ್ಟೇಗೆ ಅಂತ ಹೇಳ್ಬಿಟ್ಟು ಬುಕ್ ಮಾಡ್ಕೊಂಡಿದ್ದು. ಈವ್ನಿಂಗು ಕೂರ್ಗ್ ವೆಡ್ಡಿಂಗ್ ಇರೋದ್ರಿಂದ ನಾವು ಅದಕ್ಕೆ ಊಟ ಏನೂ ಬೇಡ ಅಂತ ಹೇಳ್ಬಿಟ್ಟು ನಾವು ಬರೀ ಸ್ಟೇಗೆ ಮಾತ್ರ ಬುಕ್ ಮಾಡ್ಕೊಂಡಿದ್ದು. ತುಂಬಾ ಚೆನ್ನಾಗಿದೆ. 1,000 ಅಷ್ಟೇ ಪರ್ ಹೆಡ್ಡು. ತುಂಬ ಚೆನ್ನಾಗಿದೆ ಗೈಸ್. ಇಸ್ ಲವ್ ಇಟ್. ನನಗೆ ಈ ಪ್ರಾಪರ್ಟಿನೇ ತುಂಬ ಇಷ್ಟ ಆಯಿತು. ತುಂಬ ಚೆನ್ನಾಗಿ ಬಿಲ್ಡ್ ಮಾಡಿದ್ದಾರೆ ಪ್ರಾಪರ್ಟಿನ. ತುಂಬ ಸ್ಪೇಷಿಯಸ್ ಆಗಿದೆ. ಪಾರ್ಕಿಂಗ್ ಆಗಿರ್ಬೋದು, ಪ್ರತಿಯೊಂದೂ ಅಷ್ಟೇ. ಸುತ್ತಮುತ್ತ ಅಡಿಕೆ ತೋಟ, ಕಾಫಿ ತೋಟ ಎಲ್ಲ ಇದೆ. ಇಟ್ಸ್ ನೈಸ್. ಈಗ ಊಟ ಮಾಡೋಕ್ಕೆ ಹೋಗಬೇಕು ಈಚೆ. ಸೊ ಊಟ ಮಾಡ್ಕೊಂಡು ಬಂದು ರೆಸ್ಟ್ ಮಾಡಿ ಮತ್ತೆ ರೆಡಿಯಾಗಿ ಈವ್ನಿಂಗು ಕೂರ್ಗ್ ಪಾರ್ಟಿ ಅಂದರೆ ಮದುವೆದು ರಿಸೆಪ್ಷನ್ ಹೇಗಿರುತ್ತೆ ಅನ್ನೋದನ್ನು ತೋರಿಸ್ತೀನಿ ನಾನು. ಗೈಸ್ ನೋಡಿ, ನಾನು ಫಸ್ಟ್ ಟೈಮ್ ಇಷ್ಟು ಹತ್ರದಲ್ಲಿ ಕಾಫಿ ಬೀನ್ಸ್ ಎಲ್ಲ ನೋಡ್ತಾ ಇರೋದು. ತುಂಬ ಚೆನ್ನಾಗಿ ಬಂದಿದೆ ನೋಡಿ, ಎಷ್ಟು ಡಾರ್ಕ್. ಕೆಲವು ಕಡೆ ಅಂತೂ ಇನ್ನೂ ತುಂಬ ಡಾರ್ಕ್ ಇದೆ. ಮತ್ತು ಇಲ್ಲೆಲ್ಲೋ ಸ್ಟ್ರೀಮ್ ಇದೆಯಂತೆ, ಸೊ ಅದಕ್ಕೆ ಹೋಗ್ತಾ ಇದ್ದೀವಿ. ತುಂಬ ಚೆನ್ನಾಗಿದೆ ಗೈಸ್, ಬೆಸ್ಟ್ ಸ್ಟೇ ಅಂತ ಹೇಳ್ಬೋದು. ಇದೆಲ್ಲ ನೋಡುವರಿ ಎಷ್ಟು ಡಾರ್ಕ್ ಇದೆ. ಇದು ಏನೇನು ಕಟ್ ಮಾಡ್ತಾರೆ ಈಗ, ಇದೆಲ್ಲ ಹೂವು ಬೇರೆ. ಅಲ್ಲಿ ನೋಡು ಎಷ್ಟು ಚೆನ್ನಾಗಿದೆ, ಗುಚ್ಚು ಅದೆಲ್ಲ ರೆಡಿ ಆಗಿದೆ. ಒಂಥರ ಗ್ರೇಪ್ಸ್ ಥರ ಕಾಣ್ತದೆ ಅಲ್ವಾ? ವಾವ್, ಕಮ್ ಆನ್ ಲೆಟ್ಸ್ ಗೋ. ಇಲ್ಲಿ ನೋಡಿ, ಈ ಕಾಫಿ ಗಿಡದಲ್ಲಿ ನನಗೊಂದು ಫೋಟೋ ತೆಗಿಯಲ್ಲಿ. ಎಲೆಗಿಂತ ಕಾಫಿನ ಬೀಜನೇ ಜಾಸ್ತಿ ಐತೆ. ಅರೆ ಫೋಟೋ ತೆಗಿತ್ಯಾ? ಇಲ್ಲಿ ನೋಡಿ, ಇವರೇ ಜನ್ಮದ ದೊಡ್ಡ ಜೋಡಿ ಕಪಲ್. ಬ್ರೋ ಒಂದು ಸಾಂಗ್ ಆಡ್ಕೊಂಡು ಹೋಗಿ ಬ್ರೋ. ಮಣಿ 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 ಮಣಿಗೊಂದು ದಾರ. ಹಾ ಬ್ರೋ, ಅಲ್ಲಿ ನೀರು ಹರಿತೈತೆ ಬ್ರೋ. ನೋಡಿ ಅಲ್ಲಿ ಸಖತ್ ಪೀಸ್ಫುಲ್ ಆಗಿದೆ ಪ್ಲೇಸ್ ಅಂತೂ. ಅವ್ರು ಹೋಗ್ತಿದ್ದಾರೆ ನೋಡಿ ಅಲ್ಲಿ, ನಾವು ಅಲ್ಲಿ ಹೋಗ್ಬೋದು. ತಣ್ಣಗಿದೆ, ಸಕ್ಕತ್ತಾಗಿದೆ ಗೈಸ್. ಇದು ನಾವು ಸ್ಟೇ ಆಗಿರೋ ರೂಮ್ ಹಿಂದೆನೇ ಇರೋದು. ತುಂಬ ಚೆನ್ನಾಗಿದೆ. ಎಲ್ಲ ಫುಲ್ಲು ಬಿದಿರುಕಲೆ ಮರ. ನಿಧಾನಕ್ಕೆ ಹೋಗು. ನಾವೀಗ ಕೂರ್ಗ್ ಎತ್ನಿಕ್ ಫಾರ್ಮ್ಗೆ ಬಂದಿದ್ದೀವಿ. ಇಲ್ಲೇ ಆ್ಯಕ್ಚುಲಿ ಫಂಕ್ಷನ್ ನಡೀತಾ ಇರೋದು. ಆ ಎಂಟ್ರೆನ್ಸ್ ಇದು. ವೆಡ್ಡಿಂಗ್ ಬಂದಿದ್ದೀವಿ ನಾವು. ಇಲ್ಲಿ ನೋಡಿ, ಬ್ರೋ
ಮೇಡಮ್ ನಗಿನಾ ಅವರು ನೋಡಿ ಹೆಂಗ್ ರೆಡಿ ಆಗಿದ್ದಾರೆ, ಎಷ್ಟು ಚೆನ್ನಾಗಿ ರೆಡಿ ಆಗಿದ್ದಾರೆ ಕೂರ್ಗೀಸ್, ಸೂಪರ್. ಇವರು ಅವ್ರ ಹಸ್ಬೆಂಡ್. ಇದು ಬಾರ್ ಕೌಂಟರ್ ಆ್ಯಂಡ್ ಸೈಡ್ ಈಸ್ ಟಾಟಾ ಸಹ ಇರುತ್ತೆ ಇಲ್ಲಿ. ಇವಾಗ ನಾವು ಅಲ್ಟ್ರಾಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಬಿಯರ್ ತಗೊಂಡು ಸ್ಟಾರ್ಟರ್ಸ್ ತಗೊಂಡು ಎಣ್ಣೆ ಹೊಡಿಯೋದು. 100 ಪೈಪರ್ಸ್, ಮ್ಯಾನ್ಷನ್ ಹೌಸ್, ಮಾರ್ಫಿಯಸ್ ಎಲ್ಲ ಇದೆ. ಬ್ಲ್ಯಾಕ್ ಆ್ಯಂಡ್ ವೈಟ್ ಕೂಡ ಇದೆ ನೋಡಿ. ಕೂರ್ಗಿ ವೆಡ್ಡಿಂಗ್ ಈ ಥರ ಇರುತ್ತೆ. ಯಾರಿಗೆ ಯಾವ್ಯಾವ ಡ್ರಿಂಕ್ ಬೇಕೋ ಅವರೇ ತಗೊಂಡು ಅವರೇ ಕುಡಿಬೋದು. ನಾನ್ ವೆಜ್ ಸ್ಟಾರ್ಟರ್ಸ್ ಎಲ್ಲಿಂದ ಹುಡುಕ್ಬೇಕೀಗ. ನಾನ್ ವೆಜ್ಜಲ್ಲಿ ಪೋರ್ಕ್ ಅಂತೂ ಕಂಪಲ್ಸರಿ ಇರುತ್ತೆ. ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಇದೆ ಗೈಸ್, ನೈಸ್. ಸರ್ ನಾನ್ ವೆಜ್ ಅಲ್ಲಿದೆ? ನಾನ್ ವೆಜ್ ಇದೆನಾ? ಇದೇನಿದು? ಚಿಕನ್ ಹಾಕಿ. ಚಿಕನ್ ಬೇಡ, ಆಮೇಲೆ ಹಾಕ್ಸ್ಕೊಡಿ. ಬ್ರೋ ಇನ್ನೊಂದು ಪ್ಲೇಟ್ ಕೊಡಿ. ಮಾಕ್ಟೇಲ್ಗೆ ಚರ್ಸ್. ನಮಗೆ ಮಾಕ್ಟೇಲ್ ಎಲ್ಲ ಆಗಲ್ಲ, ಓನ್ಲಿ ಬಿಯರ್ ಇಲ್ಲ ಹಾಟ್. ಈ ಥರ ಚೈಲ್ಡ್ಗಳೇ ಗೈಸ್ ಈ ಥರ ಕಾಕ್ಟೇಲ್ ಇವೆಲ್ಲ ಕುಡಿಯೋದು. ನಾವೆಲ್ಲ ಡೈ ಲೈಕ್ ಎ ಲೆಜೆಂಡ್. ಹ್ಞೂ ಬ್ರೋ, ಪೀಸ್ ಮಾತ್ರ. ಈಗ ಬರೀ ಪೋರ್ಕು, ಮಟನ್ನು, ಚಿಕನ್ನು ಇದು ಮಾತ್ರ ಹಾಕ್ಕೊಂಡು ಸ್ಟಾರ್ಟರ್ಸ್ ಥರ ಬಿಯರ್ಗೆ ಹಾಕ್ತಾಯಿದ್ದೀವಿ. ರೈಸ್ ಏನೂ ಹಾಕ್ಕೊಂಡಿಲ್ಲ, ರೈಸ್ ಲಾಸ್ಟ್. ಜೋರಾಗಿ ಮಾತಾಡಿ, ಕೇಳ್ಸಲ್ಲ. ನಾನೇನು ಮಾತಾಡ್ತಾ ಇಲ್ಲ. ಚೀಸ್. ಜೈ ಡಿ ಬಾಸ್ ಅನ್ಬೇಕಾ? ಜೈ ಡಿ ಬಾಸ್. ಇಷ್ಟೇ ಕಂಟೆಂಟ್ ಸಾಕಂತೀರಪ್ಪ. ಸೊ ಈಗ ಇರ್ಪು ಫಾಲ್ಸ್ಗೆ ಹೋಗ್ತಾ ಇದ್ದೀವಿ. ಹೋಗಿ ಫಾಲ್ಸಲ್ಲಿ ಆಡೋದೆ, ನೀರು ಬಿದ್ದು ಒದ್ದಾಡೋದೆ. ಗ್ಯಾಸ್ ಮೇಲೆ ಬರ್ತಾಯ್ತಾ? ನಿನ್ ಫೋನ್ ನೋಡ್ಬೇಕಾ? ನಾನು ಹಿಂಗೆ ರೆಡಿ ಆಗಿದ್ದೀನಿ ಗೈಸ್. ಆಯ್ತೈತೆ. ಅದೇ ಇವಾಗ ತುಂಬಾ ಹೊಟ್ಟೆ ಹಸಿತಿದೆ. ಹೋಗ್ಬಿಟ್ಟು ಟಿಫನ್ ಮಾಡಿ. ಯಾವ ಫಾಲ್ಸ್? ಇರ್ಪು ಫಾಲ್ಸ್. ಝೂಮಲ್ಲಿ ತೋರಿಸ್ತೀರೋರಿಗೆ. ಒಂದು ವರ್ಷದಿಂದ ಇಟ್ಕೊಂಡಿದ್ದೆ, ಇವತ್ತೇ ಹಾಕೊಂಡಿರೋದು. ಅದನ್ನೇ ಯಾಕೆ ಹಾಕೊಂಡೆ? ಇನ್ನೊಂದು 2 ವರ್ಷ ಹಂಗೆ ಮಾಡಬೇಕಿತ್ತು. ಬಾಯ್, ಫಾಲ್ಸಲ್ಲಿ ನೋಡೋಣ. ಈ ಕಡೆ ಬಾಯ್ಲಿ ಬಾ. ಅಲ್ಲೇ ಕಷ್ಟ ಅಂತಾರೆ. ಎಲ್ಲ ಇಲ್ಲೇ ಕೂರ್ಬೇಕು. ಹಾ, ಅದು ಮಟನು. ಗೈಸ್, ನಾವು ಇದೇನೆ ಟಿಫನ್ ಮಾಡಿದ್ದು. ತುಂಬಾ ಚೆನ್ನಾಗಿದೆ. ಕೂರ್ಗೆ ಯಾರಾದ್ರೂ ಬಂದ್ರೆ ದಿಸ್ ಇಸ್ ದ ಮಸ್ಟ್.
ಟೇಸ್ಟ್ ನಂದು ಅದು ಐಸ್ ಕ್ರೀಮ್ ಕೊಡಿಲಿ, ನಾನು ತಿನ್ಬೇಕು. ಅದು ಹೆಂಗೆ ತಿನ್ಬೇಕಾ ತೋರಿಸ್ತೀನಿ ಐಸ್ ಕ್ರೀಮ್ ಹೆಂಗೆ ತಿನ್ನೋದು ಅಂತ. ಹಿಂಗೆ ಕವರ್ ತೆಗಿಬೇಕು. ಹಾಂ, ಟೆಂಡರ್ ಕೋಕೋನಟ್ ಫ್ಲೇವರಾ? ಚೆನ್ನಾಗಿದ್ಯಾ? ಚೆನ್ನಾಗಿದ್ಯಾ ಫ್ಲೇವರ್ ಅಷ್ಟೇ, ಕೊಡಿಲಿ. ಐಸ್ ಕ್ರೀಮ್ ಇಲ್ಲ, ಕೊಬ್ಬರಿನಾ ಕೊಡು, ನಾನು ತಿಂತೀನಿ. ಕೊಡಿ. ಗೈಸ್ ನೋಡಿ ಟೀ ಎಸ್ಟೇಟ್ ಎಷ್ಟು ಚೆನ್ನಾಗಿದೆ. ಫೋಟೋ ಶೂಟು ವಿಡಿಯೋ ಸೂಪರ್ ಆಗಿ ಬರುತ್ತೆ. ಈ ಕಡೆಯಿಂದ ಫೋಟೋ ಬರಲ್ಲ, ಆ ಕಡೆಯಿಂದ ಬರುತ್ತಿರ್ಬೇಕು. ಗೈಸ್ ನೋಡಿ ಟೀ ಎಸ್ಟೇಟಿಗೆ ಬಂದಿದ್ದೀವಿ. ಸೊ ಈ ಥರ ಚಿಗುರನ್ನ ಅವರು ಕಟ್ ಮಾಡ್ತಾರೆ ಅಷ್ಟೇ. ಈ ಥರ ಚಿಗುರಿ ಇರೋದನ್ನ ಕಟ್ ಮಾಡಿ ಒಣಗಿಸಿ ಅದನ್ನು ಟೀ ಪುಡಿ ಮಾಡೋದು. ಎಷ್ಟು ಚೆನ್ನಾಗಿದೆ, ಇದು ನನಗೆ ಗೊತ್ತಿರಲಿಲ್ಲ, ನನಗೆ ನನ್ನ ಫ್ರೆಂಡ್ ಹೇಳಿದ್ದು. ಸೊ ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು ಇಷ್ಟು ಚಿಗುರು ಬಂದಿರೋದು ಅಂತ. ನಾನು ಅಂದ್ಕೊಂಡಿದ್ದೆ ಫುಲ್ ಎಲ್ಲ ಒಂಥರ ಎಲೆಗಳನ್ನೆಲ್ಲ ಒಣಗಿಸ್ತಾರೆ ಅಂತ. ನೋ, ತುಂಬ ಚೆನ್ನಾಗಿದೆ ಗೈಸ್. ಕೂರ್ಗ್ ಇಸ್ ದ ಬೆಸ್ಟ್ ಪ್ಲೇಸ್ ಇನ್ ಕರ್ನಾಟಕ. ಟೀ ಎಸ್ಟೇಟು ಇದೆ, ಕಾಫಿ ಎಸ್ಟೇಟು ಇದೆ. OMR ಬಾಯ್ಸ್. ಹಂಗೆ ಹೇಳ್ತಾರಾ? ಬ್ರೋ, ಹಾಂ ಬ್ರೋ, ಹೌದು, ಹೆಗ್ಲ ಮೇಲೆ ಆರಾಮಾಗಿ ಎತ್ಕೋಬಹುದು. ಇಲ್ಲ ಫುಲ್ಲು ಮುಂಚೆ ಇಲ್ಲಿ ಇರ್ಲಿಲ್ಲ, ಏನು ಹೋಟೆಲ್ಸೇ ಇರ್ಲಿಲ್ಲ ಇಲ್ಲಿ. ಹೌದು, ನಾನು ಅದೇ ನೋಡ್ತಾ ಇದ್ದೀನಿ, ಏನು ಇರ್ಲಿಲ್ಲ. ಗೈಸ್ ಇಲ್ಲಿಂದ 1 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕು. ತಿರುಪು ಫಾಲ್ಸ್ ಬಂದಿದೀವಿ ಇವಾಗ. ಇಲ್ಲಿ ನೋಡಿ, ನೀರು ನೋಡಲ್ಲಿ. ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ನೀರು. ಎಷ್ಟು ಚೆನ್ನಾಗಿ ನೀರು ಹರಿತಿದೆ. ಇನ್ನ ಮೇಲೆ ಹೋಗ್ಬೇಕು ನಾವು. ನಾವೀಗ ಟ್ರೆಕ್ ಮಾಡ್ತಾ ಇದ್ದೀವಿ. ಯು ಕ್ಯಾನ್ ಸಿ ನಾವೀಗ ಕರೆಕ್ಟಾಗಿ ಅಲ್ಲಿಗೆ ಹೋಗ್ಬೇಕು. ಹೋಗೋಣ ಬನ್ನಿ. ಈ ಕಡೆ ದಾರಿ, ಆ ಕಡೆ ಮೇಲೆ ಹೋಗೋಕ್ಕೆ. ನಾವೀಗ ನಾಗರಹೊಳೆ ಫಾರೆಸ್ಟ್ ಒಳಗಡೆಯಿಂದ ಹುಣಸೂರ್ಗೆ ಹೋಗ್ತೀವಿ. ಇದು ಫಾರೆಸ್ಟ್ ಏರಿಯಾ. ಅದೇ ಅದು ವೀರಪ್ಪಂದು ಇದಾ ಬ್ರೋ? ಅದು ಗಾಡಿ ವೀರಪ್ಪನ್ ಗಾಡಿ ಅಲ್ಲ, ವೀರಪ್ಪನ್ ನಿಲ್ಸಿದ್ದಾರೆ. ನಿಲ್ಸೋರ ಅಲ್ಲ, ವೀರಪ್ಪನ ಸಾಯಿಸೋದಲ್ಲ ಆ ಟಿ ಅದನ್ಕೊಂಡೆ. ಟೈಗರ್ ರಿಸರ್ವ್, ಟೈಗರ್ ರಿಸರ್ವ್ ಇದು. ಮೊಬೈಲ್ ಈ ರೋಡಲ್ಲಿ ಆನೆಗಳು ಅದು ಇದೆಲ್ಲ ಕಾಣಿಸ್ತವೆ. ನೋಡೋಣ ಕಾಣಿಸುತ್ತಾ ಇಲ್ವಾ ಅಂತ. ಇಲ್ಲಿ ನೋಡಿ, ನೆಕ್ಸ್ಟ್ ಚೆಕ್ ಪೋಸ್ಟ್ ಎಕ್ಸಿಟ್ ಟೈಮ್ ಅನ್ನಾರ್. ನಾವೇ ಲೇಟ್ ಆಗೋದ್ರೆ 1000 ರೂಪೀಸ್ ಫೈನು. ಇದು ಫಾರೆಸ್ಟ್ ರೋಡ್ ಆಗಿರೋದ್ರಿಂದ ನಾವು ತುಂಬ ಫಾಸ್ಟಾಗಿ ಹೋಗ್ಬಾರ್ದು. ತುಂಬ ಸ್ಲೋ ಆಗಿ ನಿಲ್ಸ್ಕೊಂಡು ಅಲ್ಲಿ ನಿಲ್ಸ್ಕೊಂಡು ಫೋಟೋ ತಕ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಹೋದರೆ ಅದಕ್ಕೂ 1000 ರೂಪಾಯಿ ಫೈನ್ ಹಾಕ್ತಾರೆ. ಸೊ ಮೀಡಿಯಮ್ ಸ್ಪೀಡಲ್ಲಿ ನಾವು ಒಳಗೆ ಎಕ್ಸಿಟ್ ಆಗಬೇಕು. ನಾಗರಹೊಳೆ ಹುಲಿ ಸಂರಕ್ಷಿತ ಪ್ರದೇಶ ಈಗ ಎಂಟರ್ ಆಗ್ತಾ ಇದ್ದೀವಿ. ಅದೇ ಸಾಂಬಾರ್, ಅದು ಸಾಂಬಾರು. ನೋಡಿ ಜಿಂಕೆ ಇಲ್ಲಿ ಓಡಾಯ್ತು. ಎಷ್ಟೈತೆ, ಪಿದಿ ಪಿದಿ ಅಂತ ಐತೆ.
ಮಸಲ್ಸ್ ನೋಡು ಅದ್ರದ್ದು ಹೆಂಗಿದೆ. ಸೈಕಾಗೈತೆ. ಓಯ್ ನೋಡ್ತಿ ಈ ಕಡೆ. ಕ್ರೇಜಿ ಬ್ರೋ. ಯಾವ ಝೂಗ್ ಅದು ಬೀಳ್ಸ್ಕೊಂಡ್ಬಿಡುತ್ತೆ ಕೊಂಬು. ಇರಿ ಬ್ರೋ. ನಿಲ್ಸಿ ಬ್ರೋ ನಿಲ್ಸಿ ಬ್ರೋ ಹಂಗೆ ನೋಡೋಣ. ನಿಲ್ಸಿ. ಇದಿಷ್ಟು ಇವತ್ತಿನ ವಿಡಿಯೋ ಆ್ಯಂಡ್ ಈ ಒಂದು ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸಿ ಯು ನೆಕ್ಸ್ಟ್ ವ್ಲಾಗ್. ಟೇಕ್ ಕೇರ್, ಬೈ ಬೈ, ಲವ್ ಯು ಆಲ್.